ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಜುಲೈ 14ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್, ವ್ಯಾಕ್ಸಿನೇಷನ್ ಡಿಕ್ಲೈನ್ಸ್ ಬೈ 60% ಆಸ್ ಸ್ಟೇಟ್ಸ್ ಸೇ ದೇ ಹ್ಯಾವ್ ನೋ ಡೋಸಸ್ ಅನ್ನುವಂಥದ್ದು. ಹೊಸದೊಂದು ವ್ಯಾಕ್ಸಿನೇಷನ್ ಪಾಲಿಸಿಯನ್ನ ತಂದ ನಂತರದಲ್ಲಿ ಈಗ ವ್ಯಾಕ್ಸಿನೇಷನ್ ಮಾಡುವಂತ ಡ್ರೈವ್ ಅನ್ನುವಂಥದ್ದು ಸ್ಲೋ ಡೌನ್ ಆಗ್ತಾ ಇದೆ. 60% ಡಿಕ್ಲೈನ್ ಅನ್ನ ವ್ಯಾಕ್ಸಿನೇಷನ್ ಅಲ್ಲಿ ಕಾಣ್ತಾ ಇದ್ದೇವೆ ಅಂತ ಹೇಳಿ ರಾಜ್ಯಗಳು ಹೇಳ್ತಾ ಇದೆ. ಕಾರಣ ಅವರ ಬಳಿ ಇರ್ತಕ್ಕಂಥ ಸ್ಟಾಕ್ಸ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದೆ. ವ್ಯಾಕ್ಸಿನ್ ಡೋಸಸ್ಗಳ ಕೊರತೆಯಿಂದಾಗಿ ಹಲವಾರು ರಾಜ್ಯ ಸರ್ಕಾರಗಳು ವ್ಯಾಕ್ಸಿನೇಷನ್ ಸೆಂಟರ್ಸ್ಗಳನ್ನ ಹಲವಾರು ಕಡೆ ಶಟ್ ಡೌನ್ ಮಾಡಿರ್ತಕ್ಕಂಥದ್ದನ್ನ ಕೂಡ ತೋರಿಸ್ತಾ ಇರ್ತಕ್ಕಂಥದ್ದು ಈ ಆರ್ಟಿಕಲ್ ನಮಗೆ. ಈ ಹಿನ್ನೆಲೆಯಲ್ಲಿ ಹೊಸ ಕೇಂದ್ರ ಸರ್ಕಾರದ ಕಮಿಟ್ಮೆಂಟ್ ಏನು ಅಂತ ಅಂದ್ರೆ, ಭಾರತದಲ್ಲಿರ್ತಕ್ಕಂಥ ಅಡಲ್ಟ್ಸ್ಗಳೆಲ್ಲರನ್ನೂ ಕೂಡ ಇಯರ್ ಎಂಡ್ ಅಷ್ಟೊತ್ತಿಗೆ ವ್ಯಾಕ್ಸಿನೇಟ್ ಮಾಡುವಂಥದ್ದು ಭಾರತದ ಮುಖ್ಯವಾದಂಥ ಒಂದು ಕಮಿಟ್ಮೆಂಟ್ ಆಗಿರ್ತಕ್ಕಂಥದ್ದು. ಈ ಗುರಿಯನ್ನ ನಾವು ರೀಚ್ ಔಟ್ ಮಾಡಬೇಕು ಅಂತ ಅಂದ್ರೆ ದಿನವೊಂದಕ್ಕೆ 80 ಲಕ್ಷ ಡೋಸಸ್ಗಳನ್ನ ಅಡ್ಮಿನಿಸ್ಟರ್ ಮಾಡುವಂಥದ್ದು ಬಹಳನೇ ಅವಶ್ಯಕವಾಗಿದೆ. ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಗಳ ಒಂದು ವ್ಯಾಕ್ಸಿನ್ ಪ್ರೊಕ್ಯೂರ್ಮೆಂಟ್ನ ಜವಾಬ್ದಾರಿಯನ್ನ ಕಂಪ್ಲೀಟ್ ಆಗಿ ಸೆಂಟರ್ ಟುಕ್ ಓವರ್ ಮಾಡಿದ್ದು ಕೂಡ, ಮಾಡಿದ ನಂತರದಲ್ಲಿ ಈ ರೀತಿಯಾಗಿ ಶಾರ್ಟೇಜ್ ಅನ್ನುವಂಥದ್ದು ಈ ವ್ಯಾಕ್ಸಿನ್ ಡೋಸಸ್ಗಳಲ್ಲಿ ಆಗ್ತಾ ಇರ್ತಕ್ಕಂಥದ್ದು, ಸ್ಟಾಕ್ಸ್ಗಳ ಕೊರತೆಯಿಂದಾಗಿ ಇವತ್ತು ವ್ಯಾಕ್ಸಿನೇಷನ್ ಪ್ರೋಸೆಸ್ ಅನ್ನುವಂಥದ್ದು ಸ್ಲೋ ಡೌನ್ ಆಗ್ತಾ ಇರ್ತಕ್ಕಂಥದ್ದು. ಭಾರತ ಸರ್ಕಾರದ ಈ ವರ್ಷದ ಕೊನೆಯಷ್ಟೊತ್ತಿಗೆ ಭಾರತದಲ್ಲಿನ ಎಲ್ಲ ಅಡಲ್ಟ್ಸ್ಗಳನ್ನ ವ್ಯಾಕ್ಸಿನೇಟ್ ಮಾಡಬೇಕು, ಫುಲ್ಲಿ ವ್ಯಾಕ್ಸಿನೇಟ್ ಮಾಡಬೇಕು ಅಂತ ಏನು ಗುರಿಯನ್ನ ಹಾಕೊಂಡಿದೆ, ಆ ಗುರಿಯನ್ನ ರೀಚ್ ಔಟ್ ಮಾಡೋದಕ್ಕೆ ಬಹಳ ಪ್ರಾಬ್ಲಮೆಟಿಕ್ ಆಗಿರ್ತಕ್ಕಂಥ ಒಂದು ಅಂಶ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಾವು ಗಮನಿಸಬಹುದಾಗುತ್ತೆ, ಕಳೆದ ಒಂದು 7 ದಿನಗಳ ಆವರೇಜ್ ಡೈಲಿ ಡೋಸಸ್ಗಳ ಎಷ್ಟು ಅಡ್ಮಿನಿಸ್ಟರ್ ಮಾಡಲಾಗಿದೆ ಅನ್ನುವಂಥದ್ದನ್ನ ನೋಡಿದಾಗ ಕನ್ಸಿಸ್ಟೆಂಟ್ಲಿ ಅದು ಫಾಲ್ ಆಗಿರ್ತಕ್ಕಂಥದ್ದು ಜುಲೈನಲ್ಲಿ. ಮೊದಲ 10 ದಿನಗಳಲ್ಲಿ ರೈಸ್ ಅನ್ನ ತೋರಿಸಿದಂತ ಈ ವ್ಯಾಕ್ಸಿನೇಷನ್ ಡ್ರೈವ್ ಅನ್ನುವಂಥದ್ದು ನಂತರದಲ್ಲಿ ಕಳೆದ ಒಂದು ವಾರದಲ್ಲಿ ಕನ್ಸಿಸ್ಟೆಂಟ್ಲಿ ಇದರ ಒಂದು ಡೋಸಸ್ ಗಳನ್ನ ಅಡ್ಮಿನಿಸ್ಟರ್ ಮಾಡುವಂತ ಪ್ರೋಸೆಸ್ ಅನ್ನುವಂಥದ್ದು ನಂಬರ್ಸ್ ಗಳು ಕಡಿಮೆ ಆಗ್ತಾ ಬಂದಿರತಕ್ಕಂಥದ್ದು. ಇಲ್ಲಿ ನಾವು ಕಾಣಬಹುದಾಗುತ್ತೆ, ದಿನವೊಂದಕ್ಕೆ ಡೈಲಿ ಡೋಸಸ್ ಅಡ್ಮಿನಿಸ್ಟರ್ ಆಗ್ತಾ ಇರ್ತಕ್ಕಂಥದ್ದು ಜುಲೈ 12ರಷ್ಟೊತ್ತಿಗೆ 34 ಲಕ್ಷದಷ್ಟು ಮಾತ್ರವೇ ರೀಚ್ ಆಗಿರ್ತಕ್ಕಂಥದ್ದು. ಇದ್ರ ಹಿಂದೆ ಅದು ಇನ್ನಷ್ಟು ಹೆಚ್ಚಿನದಾಗಿತ್ತು, ಅಂತ ಅಂದ್ರೆ ಹತ್ತತ್ರ 60 ಲಕ್ಷದಷ್ಟಿತ್ತು. ನಮ್ಮ ಗುರಿ ಏನು, ಈ ವರ್ಷದ ಕೊನೆಯಷ್ಟೊತ್ತಿಗೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಅಡಲ್ಟ್ಸ್ ಗಳನ್ನ ಫುಲ್ಲಿ ವ್ಯಾಕ್ಸಿನೇಟ್ ಮಾಡಬೇಕು ಅಂತಿದೆ. ಇದನ್ನ ನಾವು ಅಚೀವ್ ಮಾಡಬೇಕು ಅಂತ ಅಂದ್ರೆ ದಿನವೊಂದಕ್ಕೆ 80 ಲಕ್ಷ ಮಂದಿಗಾದ್ರೂ ಕೂಡ ನಾವು ಈ ವ್ಯಾಕ್ಸಿನ್ ಅನ್ನ ಅಡ್ಮಿನಿಸ್ಟರ್ ಮಾಡಬೇಕಾಗತ್ತೆ. ಆದ್ರೆ ವ್ಯಾಕ್ಸಿನ್ ಡೋಸಸ್ ಗಳ ಕೊರತೆಯಿಂದಾಗಿ ಇವತ್ತು ವ್ಯಾಕ್ಸಿನೇಷನ್ ಪ್ರೋಸೆಸ್ ಅನ್ನುವಂಥದ್ದು ಸ್ಲೋ ಆಗ್ತಾ ಇದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್, ಸ್ಪುಟ್ನಿಕ್ 5 ಟು ಬಿ ಮೇಡ್ ಬೈ SII. ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದವರು ಸ್ಪುಟ್ನಿಕ್ 5 ವ್ಯಾಕ್ಸಿನ್ ಅನ್ನ ಪ್ರೊಡ್ಯೂಸ್ ಮಾಡಲಿದ್ದಾರೆ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡಲಿದ್ದಾರೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪ್ರೊಡಕ್ಷನ್ ಆಫ್ ಅಟ್ಲೀಸ್ಟ್ 300 ಮಿಲಿಯನ್ ಡೋಸಸ್ ಆಫ್ ಸ್ಪುಟ್ನಿಕ್ 5 ವ್ಯಾಕ್ಸಿನ್ ಅನ್ನುವಂಥದ್ದು ಈ ವರ್ಷದಲ್ಲಿ ಆಗಲಿದೆ ಅನ್ನುವಂಥದ್ದನ್ನ ಇಲ್ಲಿ ರಷ್ಯಾದ ಸಾವರಿನ್ ವೆಲ್ತ್ ಫಂಡ್ RDIF ನವರು ತಿಳಿಸ್ತಾ ಇರ್ತಕ್ಕಂಥದ್ದು. ಫಸ್ಟ್ ಬ್ಯಾಚ್ ಆಫ್ ರಷ್ಯನ್ ವ್ಯಾಕ್ಸಿನ್ ಅನ್ನುವಂಥದ್ದು ಸೆಪ್ಟೆಂಬರ್ ನಲ್ಲಿ ರೋಲ್ ಔಟ್ ಆಗಲಿದೆ ಅನ್ನುವಂಥದ್ದನ್ನ ಕೂಡ ನಮಗೆ ಆರ್ಟಿಕಲ್ ತಿಳಿಸ್ತಾ ಇದೆ. ಇಲ್ಲಿ ನಾವು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಏನಿದೆ, ಇದು ಪುಣೆಯಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆ. ಈ ಸಂಸ್ಥೆಯು ರಷ್ಯಾದವರ ಸ್ಪುಟ್ನಿಕ್ 5 ವ್ಯಾಕ್ಸಿನ್ ಅನ್ನ ಭಾರತದಲ್ಲಿ ಪ್ರೊಡ್ಯೂಸ್ ಮಾಡುವಂತ ಒಂದು ಸಂಸ್ಥೆಯಾಗಿ ಹೊರಹೊಮ್ತಾ ಇದೆ ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕು. ಜೊತೆಗೆ 300 ಮಿಲಿಯನ್ ಡೋಸಸ್ ಗಳಷ್ಟು ವ್ಯಾಕ್ಸಿನ್ಸ್ ಗಳನ್ನ ಪ್ರೊಡಕ್ಷನ್ ಮಾಡೋದಕ್ಕೆ ಈ ವರ್ಷದಲ್ಲಿ ಸೀರಮ್ ಇನ್ಸ್ಟಿಟ್ಯೂಟ್ ರೆಡಿ ಆಗಿರ್ತಕ್ಕಂಥದ್ದು ಈ ಸ್ಪುಟ್ನಿಕ್ 5 ಗೆ ಸಂಬಂಧಿಸಿದಂತೆ. ಇನ್ನು ಸ್ಪುಟ್ನಿಕ್ 5 ವ್ಯಾಕ್ಸಿನ್ ಅನ್ನ ಸೆಪ್ಟೆಂಬರ್ ನಿಂದ ರೋಲ್ ಔಟ್ ಮಾಡಲಾಗುತ್ತೆ ಅನ್ನುವಂಥದ್ದು ಕೂಡ ನಮಗೆ ತಿಳಿದಿರಬೇಕಾಗುತ್ತೆ. ಒಟ್ಟಾರೆ ಭಾರತದಲ್ಲಿ ಸದ್ಯಕ್ಕೆ 4 ವ್ಯಾಕ್ಸಿನ್ಸ್ ಗಳನ್ನ ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ಗೆ ಅಂತ ಹೇಳಿ ಒಪ್ಪಿಗೆಯನ್ನ ನೀಡಿರ್ತಕ್ಕಂಥದ್ದು. ಒಂದು ಕೋವ್ಯಾಕ್ಸಿನ್ ಭಾರತದ ಇಂಡಿಜಿನಸ್ ವ್ಯಾಕ್ಸಿನ್ ಆಗಿರ್ತಕ್ಕಂಥದ್ದು. ICMR ಮತ್ತು ಭಾರತ್ ಬಯೋಟೆಕ್ ಈ ಲ್ಯಾಬೋರೇಟರಿ ಅವರು ಸೇರಿ ಮಾಡಿರ್ತಕ್ಕಂಥ ಈ ವ್ಯಾಕ್ಸಿನ್ ಆಗಿರ್ತಕ್ಕಂಥದ್ದು ಕೋವ್ಯಾಕ್ಸಿನ್. ನಂತರದಲ್ಲಿ ಕೋವಿಶೀಲ್ಡ್, ಇದನ್ನ ಇಂಗ್ಲೆಂಡಿನ ಆಸ್ಟ್ರಜನಕದವರು ಮಾಡಿರ್ತಕ್ಕಂಥದ್ದು. ಅದರೊಟ್ಟಿಗೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಕೂಡ ಇದರ ಒಂದು ಅಧ್ಯಯನದಲ್ಲಿ ತೊಡಗಿರ್ತಕ್ಕಂಥದ್ದು. ಜೊತೆಗೆ ಅದನ್ನ ಪುಣೆಯ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದವರು ಪ್ರೊಡ್ಯೂಸ್ ಮಾಡುವಂಥದ್ದು. ಇದರ ಜೊತೆಗೆ ರಷ್ಯಾದ ಸ್ಪುಟ್ನಿಕ್ 5 ವ್ಯಾಕ್ಸಿನ್ ಕೂಡ DCGA ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ DCGA ಅವರಿಂದ ಒಂದು ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಅನ್ನ ಪಡೆದಿರ್ತಕ್ಕಂಥದ್ದು. ಇದರೊಟ್ಟಿಗೆ ಮೊಡರ್ನಾದ ವ್ಯಾಕ್ಸಿನ್ ಕೂಡ ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ಗೆ ಒಪ್ಪಿಗೆಯನ್ನು ಪಡೆದಿರ್ತಕ್ಕಂಥದ್ದು. ಒಟ್ಟಾರೆ ಭಾರತದಲ್ಲಿ 4 ವ್ಯಾಕ್ಸಿನ್ಸ್ ಗಳು ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಅನ್ನ ಸದ್ಯಕ್ಕೆ ಪಡೆದಿರ್ತಕ್ಕಂಥದ್ದು. ಇವುಗಳನ್ನ ನೀಡೋರು ಯಾರು ಅಂತ ಅಂದಾಗ ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಅನ್ನುವಂಥವ್ರು ಕೂಡ ಇದು ಕೂಡ ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಾಗತ್ತೆ. ಈ ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಇವರು ಯಾವ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಬರುವಂತ ಒಂದು ಸಂಸ್ಥೆ ಆಗಿರುತ್ತೆ ಅಥವಾ ಪೋಸ್ಟ್ ಆಗಿರುತ್ತೆ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್, ಇಂಡಿಯಾ ಟು ಡಿಸ್ಪ್ಲೇ ರೆಲಿಕ್ಸ್ ಆಫ್ ಸೆಂಟ್ ಕೆಟೆವೆನ್ ಅನ್ನುವಂಥದ್ದು. ಸೆಂಟ್ ಕೆಟೆವೆನ್ ಅವರು ಜಾರ್ಜಿಯಾದ ರಾಣಿಯಾಗಿದ್ದಂಥವರು. 400 ವರ್ಷಗಳ ಹಿಂದೆ 1624ರಲ್ಲಿ ಇವತ್ತಿನ ಇರಾನ್ ಪ್ರದೇಶದಲ್ಲಿ ಇವರನ್ನ ಮರ್ಡರ್ ಮಾಡಲಾಗುತ್ತೆ. ಇವರು ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗೋದನ್ನ ಅಪೋಸ್ ಮಾಡಿದ್ರು, ಮತಾಂತರ ಆಗ್ಲಿಲ್ಲ ಅನ್ನುವಂಥ ಕಾರಣದಿಂದ ಇವರನ್ನ ಮರ್ಡರ್ ಮಾಡಲಾಗುತ್ತೆ. ಇವರ ರೆಲಿಕ್ಸ್ ಅನ್ನುವಂಥದ್ದು ಅಂದ್ರೆ ಇವರ ದೇಹದ ಪಳಿಯುಳಿಕೆಗಳು 2005ರಲ್ಲಿ ಗೋವಾದಲ್ಲಿ ಕಾಣಸಿಕ್ಕಿರ್ತಕ್ಕಂಥದ್ದು. DNA ಅನಾಲಿಸಿಸ್
ನ ಮುಖಾಂತರವಾಗಿ ಸೆಂಟರ್ ಫಾರ್ ಸೆಲ್ಯುಲರ್ ಅಂಡ್ ಮಾಲಿಕ್ಯುಲರ್ ಬಯಾಲಜಿ ಅವರು ಹೈದರಾಬಾದ್ನವರು ಕನ್ಫರ್ಮ್ ಮಾಡಿದ್ದಾರೆ ಅಥೆಂಟಿಕಲಿ 2013ರಲ್ಲಿ ಇದು ಇವರ ರಿಲಿಕ್ಸ್ ಅಂತ ಹೇಳಿ. ಇವರ ಒಂದು ರಿಲಿಕ್ಸ್ ಅನ್ನ ಈಗ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಭಾರತ ಸರ್ಕಾರದವರು. ಅದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಈ ರೀತಿಯಾಗಿ ಆರ್ಕಿಯಾಲಜಿಕಲ್ ಇಂಪಾರ್ಟೆನ್ಸ್ ಅನ್ನು ಹೊಂದಿರತಕ್ಕಂಥ ಯಾವುದೇ ಅಂಶಗಳು ಸುದ್ದಿಯಲ್ಲಿದ್ದಾಗ ಅದರ ಬಗೆಗೆ ನಮಗೆ ಮಾಹಿತಿ ಇರಬೇಕಾಗುತ್ತೆ. ಪರೀಕ್ಷಾ ದೃಷ್ಟಿಯಿಂದ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುವಂಥದ್ದು. ಇನ್ನ ಜುಲೈ 10ರಂದು ಭಾರತದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಎಸ್ ಜೈಶಂಕರ್ ಅವರು ಇವರ ರಿಲಿಕ್ಸಿನ ಒಂದು ಭಾಗವನ್ನ ಜಾರ್ಜಿಯಾಗೆ ಗಿಫ್ಟ್ ನ ರೂಪದಲ್ಲಿ ಕೂಡ ನೀಡಿರ್ತಕ್ಕಂಥದ್ದು. ಹಾಗಾಗಿ ಇವರ ಹೆಸರು ನಮಗೆ ನೆನಪಿರ್ಬೇಕಾಗತ್ತೆ. ಹಾಗೆ ಈ ಒಂದು ವಿಚಾರ ಕೂಡ ನಮಗೆ ನೆನಪಿರ್ಬೇಕಾಗತ್ತೆ. ಇನ್ನ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಾವು ASI ನ ಬಗ್ಗೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಈ ಒಂದು ಸಂಸ್ಥೆಯು 1861ರಲ್ಲಿ ಮೊದಲಿಗೆ ಪ್ರಾರಂಭ ಆಗುತ್ತೆ. ಇದರ ಫೌಂಡರ್ ಯಾರು ಅನ್ನುವಂತ ಒಂದು ಪ್ರಶ್ನೆಯನ್ನ ನಿಮ್ಗೆ ನೀಡ್ತಾ ಇದ್ದೇನೆ. ಕಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ತಾವು ಕಮೆಂಟ್ ಮಾಡಿ ಉತ್ತರವನ್ನ ತಿಳಿಸಿ. ಇನ್ನ 1861ರಲ್ಲಿ ಪ್ರಾರಂಭವಾದಂತ ಈ ಸಂಸ್ಥೆಯು ಇವತ್ತಿನ ದಿನದಲ್ಲಿ ಮಿನಿಸ್ಟ್ರಿ ಆಫ್ ಕಲ್ಚರ್ ನ ಅಡಿಯಲ್ಲಿ ಕಾರ್ಯ ಮಾಡುವಂತ ಒಂದು ಪ್ರೀಮಿಯರ್ ಆರ್ಗನೈಸೇಷನ್ ಆಗಿದೆ. ಭಾರತದಲ್ಲಿ ಪಳಿಯುಳಿಕೆಗಳ ಬಗ್ಗೆ ಅಧ್ಯಯನವನ್ನ ಮಾಡೋದಕ್ಕೆ ಮತ್ತು ಭಾರತದಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ಪರಂಪರೆಯನ್ನ, ಭಾರತದ ಈ ಹೆರಿಟೇಜ್ ಅನ್ನ ಉಳಿಸೋದಕ್ಕೆ, ಕಲ್ಚರಲ್ ಹೆರಿಟೇಜ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಇರುವಂತ ಒಂದು ಪ್ರೀಮಿಯರ್ ಆರ್ಗನೈಸೇಷನ್ ಆಗಿ ಈ ASI ಕಾರ್ಯ ಮಾಡುವಂಥದ್ದು. ಭಾರತದಲ್ಲಿನ 3650ಕ್ಕೂ ಹೆಚ್ಚು ಏನ್ಷಿಯಂಟ್ ಮಾನ್ಯುಮೆಂಟ್ಸ್ ಗಳನ್ನ, ಆರ್ಕಿಯಾಲಜಿಕಲ್ ಸೈಟ್ಸ್ ವಿಚ್ ಆರ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್, ಇವುಗಳನ್ನ ಪ್ರೊಟೆಕ್ಟ್ ಮಾಡುವಂಥದ್ದು, ಅಡ್ಮಿನಿಸ್ಟರ್ ಮಾಡುವಂತ ಕಾರ್ಯವನ್ನ ASI ಮಾಡುವಂಥದ್ದು. ಇನ್ನು ಇವರ ಆಕ್ಟಿವಿಟೀಸ್ ಗಳು ಏನು ಅಂತ ಅಂದಾಗ ಆಂಟಿಕ್ವೇರಿಯನ್ ರಿಮೈನ್ಸ್ ಗಳ ಸರ್ವೆಗಳನ್ನ ಮಾಡುವಂಥದ್ದು, ಇನ್ನು ಆರ್ಕಿಯಾಲಜಿಕಲ್ ಸೈಟ್ಸ್ ಗಳಲ್ಲಿ ಎಕ್ಸ್ಕವೇಷನ್ ಮಾಡುವಂಥದ್ದು, ಎಕ್ಸ್ಪ್ಲೋರೇಷನ್ ಮಾಡುವಂಥದ್ದು, ಮತ್ತು ಈ ರೀತಿಯ ಮಾನ್ಯುಮೆಂಟ್ಸ್ ಗಳನ್ನ ಕನ್ಸರ್ವ್ ಮಾಡುವಂಥದ್ದು, ಮೇಂಟೈನ್ ಮಾಡುವಂಥದ್ದು, ಅವುಗಳನ್ನ ಅಡ್ಮಿನಿಸ್ಟರ್ ಮಾಡುವಂತ ಕಾರ್ಯವನ್ನ ASI ಮಾಡುವಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಫಾದರ್ ಆಫ್ ಇಂಡಿಯನ್ ಆರ್ಕಿಯಾಲಜಿಕಲಿ ಅಂತಾನೆ ಗುರುತಿಸಿಕೊಳ್ಳುವಂತ ಈ ಒಂದು ASI ಸಂಸ್ಥೆಯ ಫೌಂಡರ್ ಯಾರು ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಕ್ರ್ಯಾಕ್ ಡೌನ್ ಆನ್ GST ಅವೇಡರ್ಸ್ ಕಂಟಿನ್ಯೂಸ್ ಅನ್ನುವಂಥದ್ದು. ಇವತ್ತಿಗೂ ಕೂಡ GST ಅನ್ನ ಎವೇಡ್ ಮಾಡ್ತಿರ್ತಕ್ಕಂಥವ್ರು, GST ಅನ್ನ ಕಟ್ಟದೆ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬೇರೆ ಬೇರೆ ಇಲ್ಲೀಗಲ್ ಮಾರ್ಗಗಳನ್ನ ಹುಡುಕ್ತಾ ಇರ್ತಕ್ಕಂಥವ್ರು ಏನಿದ್ದಾರೆ ಅವರು ಇವತ್ತು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಸಿಗ್ತಾ ಇದ್ದಾರೆ. ಅದನ್ನ ನಿಗ್ರಹ ಮಾಡೋದಕ್ಕೆ, ಈ ರೀತಿ GST ಎವೇಷನ್ ಅನ್ನ ನಿಗ್ರಹ ಮಾಡೋದಕ್ಕೆ ಅಂತ ಹೇಳಿ ಆ ಒಂದು ಎಫರ್ಟ್ಸ್ ಅನ್ನುವಂಥದ್ದು ಕಂಟಿನ್ಯೂ ಆಗ್ತಾ ಇದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು. 2020-21ರ ಸಂದರ್ಭದಲ್ಲಿ ನಾವು ನೋಡಿದಾಗ 8,000ದಷ್ಟು ಕೇಸಸ್ಗಳು ಫೇಕ್ ITC, ಫೇಕ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಗೈನ್ ಮಾಡ್ತಿರ್ತಕ್ಕಂಥವ್ರನ್ನ ಡಿಟೆಕ್ಟ್ ಮಾಡಿರ್ತಕ್ಕಂಥದ್ದು. 426 ಮಂದಿಗಳನ್ನ ಹೆಲ್ಡ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿರ್ತಕ್ಕಂಥದ್ದನ್ನ ಮಿನಿಸ್ಟ್ರಿಯ ಒಂದು ಡೇಟಾ ಕೂಡ ನಮಗೆ ತಿಳಿಸ್ತಾ ಇದೆ. ಕೇಂದ್ರ ಸರ್ಕಾರ GST ಅನ್ನ ಎವೇಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಕ್ಕಂಥವ್ರನ್ನ ತಡೆಯೋದಕ್ಕೆ ಅಂತ ಹೇಳಿ ಎಲ್ಲ ಪ್ರಯತ್ನಗಳನ್ನ ಮಾಡಿಯೂ ಕೂಡ ಸದ್ಯಕ್ಕೆ ಈ ಕೋವಿಡ್ ನ ಸಂದರ್ಭದಲ್ಲಿ ಕೇಸಸ್ಗಳ ಈ ಸಂಖ್ಯೆ ಅನ್ನುವಂಥದ್ದು ಕಡಿಮೆ ಆಗಿದೆ. ಆದರೂ ಕೂಡ ಇವತ್ತಿಗೂ ಈ ರೀತಿ ಟ್ಯಾಕ್ಸ್ ಎವೇಷನ್ ಅನ್ನುವಂಥದ್ದು ನಡೀತಾ ಇದೆ GST ವಿಚಾರದಲ್ಲಿ. ಅದರಲ್ಲಿ ಮುಖ್ಯವಾದಂತ ಕಾರಣ ನಾವು ನೋಡಿದಾಗ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಪ್ರಾವಿಷನ್ಸ್ ಗಳನ್ನ ಏನ್ GST ನೀಡುತ್ತೆ ಇದನ್ನ ಬಳಕೆ ಮಾಡಿಕೊಂಡು ಮೋಸ್ಟ್ ಕಾಮನ್ ಮೋಡಸ್ ಆಫ್ ಟ್ಯಾಕ್ಸ್ ಎವೇಷನ್ ಆಗಿದೆ GST ಯ ಅಡಿಯಲ್ಲಿ. ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ರೆಜಿಮ್ ನ ಅಡಿಯಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಏನ್ ನೀಡ್ತಿದ್ದಾರೆ ಇದನ್ನ ಫೇಕ್ ಆಗಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಆ ಒಂದು ಪ್ರಾವಿಷನ್ ಅನ್ನ ಫೇಕ್ ಆಗಿ ಮಾಹಿತಿಯನ್ನ ನೀಡೋದ್ರ ಮುಖಾಂತರವಾಗಿ ಅವೈಲೇಬಲ್ ಮಾಡ್ಕೊಳ್ತಾ ಇರತಕ್ಕಂಥದ್ದು. ಇದರಿಂದಾಗಿ GST ಎವೇಡರ್ಸ್ ಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇದೆ. ಏನಿದೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಅಂದ್ರೆ ಯಾವುದೋ ಒಂದು ವಸ್ತುವನ್ನ ಪ್ರೊಡ್ಯೂಸ್ ಮಾಡಿ ಆ ಪ್ರೊಡ್ಯೂಸ್ ಆಗಿರ್ತಕ್ಕಂಥ ವಸ್ತುಗೆ ಔಟ್ಪುಟ್ ನ ಆ ಒಂದು ಫೈನಲ್ ಪ್ರಾಡಕ್ಟ್ ಗೆ ಒಂದಷ್ಟು ಟ್ಯಾಕ್ಸ್ ಅಂತ ಹೇಳಿ ಹಾಕಲಾಗುತ್ತೆ. ಆ ಫೈನಲ್ ಪ್ರಾಡಕ್ಟ್ ಗೆ ಇರುವಂತಹ ಟ್ಯಾಕ್ಸ್ ಅನ್ನ ಈಗಾಗಲೇ ಒಂದು ಪೆನ್ ಅನ್ನ ತಯಾರು ಮಾಡುವಾಗ ಇಂಕ್ ಮಧ್ಯದಲ್ಲಿ ಬಳಸ್ಕೊಳ್ಳುವಂತ ಒಂದು ಇಂಟರ್ಮೀಡಿಯರಿ ಗೂಡ್ ಅಂತ ಅಂದ್ರೆ ಇಂಕ್ ಅನ್ನ ಬಳಸ್ಕೊಂಡಿರ್ತಾರೆ. ಆ ಇಂಕಿನ ಮೇಲೆ ಈಗಾಗಲೇ ಒಬ್ಬ ವ್ಯಕ್ತಿ ಒಂದು ಪ್ಯಾಕೆಟ್ ಪೆನ್ಗಳನ್ನ ತಯಾರು ಮಾಡೋದಕ್ಕೆ 10 ರೂಪಾಯಿಯಷ್ಟು ಇಂಕಿಗೆ ಅಂತ ಹೇಳಿ ಆಲ್ರೆಡಿ ಟ್ಯಾಕ್ಸ್ ಅನ್ನ ಕಟ್ಟಿದ ಅಂತ ಅಂದ್ರೆ ಒಟ್ಟಾರೆ ಆ ಪ್ಯಾಕೆಟ್ ಆಫ್ ಪೆನ್ ಅನ್ನ ಕೊಂಡ್ಕೊಳ್ಳುವಾಗ ಆತ 100 ರೂಪಾಯಿ ಟ್ಯಾಕ್ಸ್ ಅನ್ನಾಗಿ ಕಟ್ಟೋದೇ ಆದ್ರೆ ಇನ್ಪುಟ್ ಆಗಿ ಬಳಸಿದಂತ ಈ ಇಂಟರ್ಮೀಡಿಯರಿ ಗೂಡ್ಗೆ ಕಟ್ಟಿದಂತ ಟ್ಯಾಕ್ಸ್ ಏನಿರುತ್ತೆ ಇದನ್ನ ಹೊರತುಪಡಿಸಿ ಇನ್ನ 90 ರೂಪಾಯಿಗಳನ್ನ ಮಾತ್ರವೇ ಪೇ ಮಾಡುವಂತೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ನೀಡುವಂತದ್ದು. ಅಂದ್ರೆ ಇನ್ಪುಟ್ಸ್ ಗಳಿಗೆ ಬಳಕೆ ಮಾಡಿರ್ತಕ್ಕಂಥ ವಸ್ತುಗಳ ಮೇಲೆ ಈಗಾಗಲೇ ಏನು GST ಅನ್ನ ಪೇ ಮಾಡಿದ್ದಾರೆ ಅದನ್ನ ಹೊರತುಪಡಿಸಿ ಔಟ್ಪುಟ್ ಪ್ರಾಡಕ್ಟ್ ಏನಿರುತ್ತೆ ಆ ಒಂದು ಪ್ರಾಡಕ್ಟ್ ಮೇಲೆ ಹಾಕುವಂತ GST ಅನ್ನ ಮಾತ್ರವೇ ತೆರಬೇಕಾಗುವಂತದ್ದು. ಇದನ್ನ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳಿ ಕರೆಯುವಂತದ್ದು. ಈ ರೀತಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಫೇಕ್ ಆಗಿ ಮಾಹಿತಿಯನ್ನ ನೀಡೋದ್ರ ಮುಖಾಂತರವಾಗಿ ಇದನ್ನ ಮಿಸ್ಯೂಸ್ ಮಾಡಿಕೊಂಡು GST ಅಡಿಯಲ್ಲಿ ಟ್ಯಾಕ್ಸ್ ಎವೇಷನ್ ಅನ್ನುವಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇದೆ ಅನ್ನುವಂಥದ್ದನ್ನ ಇಲ್ಲಿ ಗುರುತಿಸ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ರೀತಿಯ ಫ್ರಾಡ್ ಮೀನ್ಸ್ ಗಳನ್ನ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಮಿಸ್ ಕ್ಲಾಸಿಫಿಕೇಶನ್ ಅನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು, ಅಂಡರ್ ವ್ಯಾಲ್ಯೂಯೇಷನ್ ಮತ್ತು ಕ್ಲಾಂಡಸ್ಟೈನ್ ಸಪ್ಲೈಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇವು ಕೂಡ ಈ GST ಅಡಿಯಲ್ಲಿ
ಟ್ಯಾಕ್ಸ್ ಎವೇಷನ್ ಆಗೋದಕ್ಕೆ ಕಾರಣಗಳಾಗ್ತಾ ಇರ್ತಕ್ಕಂಥದ್ದು ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥದ್ದು. 2021-22 ಸಾಲಿನಲ್ಲಿ ಸೋಫಾರ್ ನಾವು ನೋಡಿದಾಗ 500ಕ್ಕೂ ಹೆಚ್ಚು ಕೇಸಸ್ಗಳು 1200ಕ್ಕೂ ಹೆಚ್ಚು ಎಂಟಿಟೀಸ್ಗಳನ್ನ ಇನ್ವಾಲ್ವ್ ಆಗಿರುವಂತೆ ಸದ್ಯಕ್ಕೆ ಕಂಡು ಬಂದಿರತಕ್ಕಂಥದ್ದು. ಈ ರೀತಿಯಾಗಿ ಟ್ಯಾಕ್ಸ್ ಎವೇಷನ್ GST ಎವೇಡರ್ಸ್ಗಳ ಸಂಖ್ಯೆ ಹೆಚ್ಚುತ್ತಾ ಇಲ್ಲ, ಅದು ಒಂದಷ್ಟು ಮಟ್ಟಿಗೆ ಕಡಿಮೆ ಆಗಿದ್ರು ಕೂಡ ಎವೇಷನ್ ಅನ್ನುವಂಥದ್ದು ನಡೀತಾನೆ ಇದೆ ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇದೆ. GSTಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ತಿಳ್ಕೊಳ್ಳೋಣ. GST ಸದಾ ಸುದ್ದಿಯಲ್ಲಿರ್ತಕ್ಕಂಥ ಒಂದು ಅಂಶ ಆಗಿರುತ್ತೆ. ಇದ್ರ ಬಗ್ಗೆ ಯಾವತ್ತೂ ಕೂಡ ಯಾವುದೇ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನ ಕೇಳಬಹುದಾಗಿರುತ್ತೆ. ಸದ್ಯಕ್ಕೆ GST ಕೌನ್ಸಿಲ್ನ ಬಗ್ಗೆ ಕೂಡ ನಮಗೆ ಸ್ಪಷ್ಟ ಮಾಹಿತಿ ಇರಬೇಕಾಗುತ್ತೆ. GST ಕೌನ್ಸಿಲ್ನ ಮೀಟ್ ಅನ್ನುವಂಥದ್ದು ಇತ್ತೀಚೆಗೆ ಜರುಗಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ GSTಯ ಬಗ್ಗೆ ಕೂಡ ನಾವು ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. GST ಅಂತ ಅಂದ್ರೆ ಈ ರಿಫಾರ್ಮ್ಸ್ ಗಳನ್ನ ಭಾರತದಲ್ಲಿ ಮೊದಲಿಗೆ ಯಾತಕ್ಕಾಗಿ ತರಲಾಯಿತು ಅಂತ ಅಂದ್ರೆ GST ಅಂದಾಕ್ಷಣ ನಮಗೆ ನೆನಪಾಗಬೇಕಾಗುವಂಥದ್ದು ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಹೇಳಿ, ಇಡೀ ರಾಷ್ಟ್ರಾದ್ಯಂತ ಒಂದೇ ರೀತಿಯ ಟ್ಯಾಕ್ಸ್ ಸಿಸ್ಟಮ್ ಅನ್ನ ತರಬೇಕು ಅನ್ನುವಂತ ಉದ್ದೇಶದಿಂದ ಈ GST ಅನ್ನ ಇಂಟ್ರೊಡ್ಯೂಸ್ ಮಾಡಲಾಯಿತು. ಇದೊಂದು ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಆಗುತ್ತೆ, ವ್ಯಾಟ್ ನ ರೂಪದಲ್ಲಿ ಬಂದಿರತಕ್ಕಂತ ಟ್ಯಾಕ್ಸ್ ಆಗುತ್ತೆ. ಇಂಡೈರೆಕ್ಟ್ ಟ್ಯಾಕ್ಸಸ್ ಅನ್ನ ಏನ್ ಕಟ್ತಾರೆ ಭಾರತದಾದ್ಯಂತ ಯಾವುದೇ ವ್ಯಕ್ತಿಯಾದ್ರೂ ಕೂಡ ಅದನ್ನ ಒಂದು ಏಕ ರೀತಿಯಲ್ಲಿ ತರಬೇಕು ಅಂತ ಹೇಳಿ ಈ GST ಅನ್ನ ತರಲಾಯಿತು. GST ಯಲ್ಲೂ ಕೂಡ ಡಿಫರೆಂಟ್ ಸ್ಲ್ಯಾಬ್ಸ್ ಗಳನ್ನ ನಾವು ಕಾಣಬಹುದಾಗುತ್ತೆ. GST ಬಗ್ಗೆ ಸಾಕಷ್ಟು ಬಾರಿ ಚರ್ಚೆಗಳಾಗಿರ್ತಕ್ಕಂಥದ್ದು. ಮೇನ್ ಫೀಚರ್ಸ್ ಆಫ್ GST ಅಂತ ಅಂದ್ರೆ ಸಪ್ಲೈ ಸೈಡ್ ನ ಮೇಲೆ ಮಾತ್ರವೇ ಅಪ್ಲಿಕಬಲ್ ಆಗುವಂಥದ್ದು. ಇನ್ನ ಇದನ್ನ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸೇಷನ್ ಅಂತ ಹೇಳಿ ಕರೆಯುವಂಥದ್ದು. ಇನ್ನ ಡ್ಯುಯಲ್ GST ಅನ್ನು ನಾವು ಸೆಂಟ್ರಲ್ GST ಮತ್ತು ಹಾಗೆ ಸ್ಟೇಟ್ GST, ಅದರ ಜೊತೆಗೆ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳಿ ಈ ಬೇರೆ ಬೇರೆ ರೀತಿಯಲ್ಲಿ ನಾವು GST ಅನ್ನ ಕಾಣಬಹುದಾಗುತ್ತೆ. GST ರೇಟ್ಸ್ ಗಳು ಕೂಡ ಮ್ಯೂಚುಯಲಿ ಡಿಸೈಡ್ ಆಗುವಂಥದ್ದು. CGST ಆಗಿರ್ಬೋದು, SGST ಆಗಿರ್ಬೋದು, IGST ಆಗಿರ್ಬೋದು, ಇವೆಲ್ಲವೂ ಕೂಡ ಸೆಂಟರ್ ಮತ್ತು ಸ್ಟೇಟ್ಸ್ ಗಳು ಮ್ಯೂಚುಯಲಿ ಅಗ್ರಿ ಆಗಿ ಏನ್ ರೇಟ್ಸ್ ಗಳನ್ನ ಅಪ್ಲೈ ಮಾಡ್ತವೆ ಆ ರೀತಿಯಾಗಿ ಅಪ್ಲೈ ಆಗುವಂತ ಮ್ಯೂಚುಯಲಿ ಡಿಸೈಡೆಡ್ GST ರೇಟ್ಸ್ ಗಳಾಗಿರುತ್ತೆ. ಇನ್ನು ಮಲ್ಟಿಪಲ್ ಟ್ಯಾಕ್ಸ್ ಸ್ಲ್ಯಾಬ್ಸ್ ಗಳನ್ನ ಕಾಣಬಹುದು. 5% ಆಗಿರ್ಬೋದು, 12% ಆಗಿರ್ಬೋದು, 28% ಆಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ಟ್ಯಾಕ್ಸ್ ಸ್ಲ್ಯಾಬ್ಸ್ ಗಳನ್ನ ಕೂಡ ನಾವು GST ಅಡಿಯಲ್ಲಿ ಕಾಣುವಂಥದ್ದು. GST ಅನ್ನ 2014ರಲ್ಲಿ 122ನೇ ಸಾಂವಿಧಾನಿಕ ಬಿಲ್ ನ ಮುಖಾಂತರವಾಗಿ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗುತ್ತೆ. ಇದರ ಅಪ್ರೂವಲ್ ಯಾವಾಗ ದೊರಕಿತು ಅಂದ್ರೆ 2016ರಲ್ಲಿ. ಈ ಸಂದರ್ಭದಲ್ಲಿ 101ನೇ ಸಾಂವಿಧಾನಿಕ ತಿದ್ದುಪಡಿ ಅಂತ ಹೇಳಿ GST ಗುರುತಿಸಿಕೊಳ್ಳುತ್ತೆ. ಇದನ್ನ ನೇರವಾದಂತ ಪ್ರಶ್ನೆಯಾಗಿ ಕೇಳ್ತಾರೆ. ಇತ್ತೀಚಿನ KPSC ಪರೀಕ್ಷೆಯಲ್ಲೂ ಕೂಡ 104ನೇ ಸಾಂವಿಧಾನಿಕ ತಿದ್ದುಪಡಿ ಯಾವುದು ಅಂತ ಹೇಳಿ ಪ್ರಿಲಿಮ್ಸ್ ನಲ್ಲಿ ನೇರವಾದಂತ ಪ್ರಶ್ನೆಯನ್ನ ಕೇಳಿದ್ರು. ಈ ರೀತಿಯಾಗಿ ಇತ್ತೀಚೆಗೆ ಆದಂತ ಸಾಂವಿಧಾನಿಕ ತಿದ್ದುಪಡಿಗಳ ಬಗ್ಗೆ ನಮಗೆ ಸ್ಪಷ್ಟವಾಗಿ ಮಾಹಿತಿ ಇರಬೇಕಾಗುತ್ತೆ. ಇನ್ನು ಆ ನಂಬರ್ಸ್ ಗಳು ಕನ್ಫ್ಯೂಸಿಂಗ್ ಆಗಿರುತ್ತೆ. ಹಾಗಾಗಿ ಅಟ್ಲೀಸ್ಟ್ ಸದ್ಯಕ್ಕಾಗಿರ್ತಕ್ಕಂಥದ್ದು ಮತ್ತು ಈ ಹಿಂದೆ ಆಗಿರುವಂತದ್ರಲ್ಲಿ ಒಂದು 10-12 ಬಹಳನೇ ಇಂಪಾರ್ಟೆಂಟ್ ಆಗಿರುವಂತ ತಿದ್ದುಪಡಿಗಳನ್ನು ನಾವು ಕಾಣಬಹುದು. 72nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಗಿರ್ಬೋದು ಅಥವಾ 10th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಗಿರ್ಬೋದು, ಇವು ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಾಗುತ್ತೆ. ಇನ್ನು ಸೆಂಟ್ರಲ್ GST ಅನ್ನುವಂಥದ್ದು ಎಕ್ಸೈಸ್ ಡ್ಯೂಟಿಯನ್ನ, ಸರ್ವಿಸ್ ಟ್ಯಾಕ್ಸ್ ಗಳನ್ನ ಕವರ್ ಮಾಡ್ಕೊಳ್ಳುತ್ತೆ. ಸ್ಟೇಟ್ GST ಅನ್ನುವಂಥದ್ದು ವ್ಯಾಟ್ ಅನ್ನ, ಲಕ್ಸುರಿ ಟ್ಯಾಕ್ಸ್ ಗಳನ್ನ, ಇವೆಲ್ಲವುಗಳನ್ನ ಕವರ್ ಮಾಡ್ಕೊಳ್ಳುತ್ತೆ. ಆರ್ಟಿಕಲ್ 246A ಅನ್ನುವಂಥದ್ದು ರಾಜ್ಯ ಸರ್ಕಾರಗಳಿಗೆ ಗೂಡ್ಸ್ ಮತ್ತು ಸರ್ವಿಸಸ್ ಗಳಿಗೆ ಟ್ಯಾಕ್ಸ್ ಅನ್ನ ಹಾಕುವಂತ ಒಂದು ಪವರ್ ಅನ್ನ ನೀಡುವಂಥದ್ದು. ಇನ್ನು GST ಕೌನ್ಸಿಲ್ ನ ಬಗ್ಗೆ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನೇರವಾದಂತ ಪ್ರಶ್ನೆಯನ್ನ KPSC ಪರೀಕ್ಷೆಯಲ್ಲಿ ಈಗಾಗಲೇ ಕೇಳಿದಿದೆ. GST ಕೌನ್ಸಿಲ್ ಅನ್ನುವಂಥದ್ದು ಯಾವ ಒಂದು ಆರ್ಟಿಕಲ್ ನ ಅಡಿಯಲ್ಲಿ ಕ್ರಿಯೇಟ್ ಆಗಿದೆ ಅಂತ ಹೇಳಿ ಈ ಪ್ರಶ್ನೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕು. ಆರ್ಟಿಕಲ್ 279A ಅನ್ನುವಂಥದ್ದು GST ಕೌನ್ಸಿಲಿನ ಕ್ರಿಯೇಷನ್ಗೆ ಇಂಪಾರ್ಟೆಂಟ್ ಆಗುವಂತ ಆರ್ಟಿಕಲ್. ಕ್ರಿಯೇಷನ್ ಯಾವ ಒಂದು ಆರ್ಟಿಕಲ್ ನ ಬೇಸಿಸ್ ನ ಮೇಲೆ ಆಗಿದೆ ಅಂದ್ರೆ 279A ಅನ್ನುವಂಥದ್ದು ಸ್ಪಷ್ಟವಾಗಿ ತಿಳಿದಿರಬೇಕಾಗುತ್ತೆ. ರಾಷ್ಟ್ರಪತಿಯವರು GST ಕೌನ್ಸಿಲ್ ಅನ್ನ ಫಾರ್ಮ್ ಮಾಡ್ತಾರೆ ಮತ್ತು GST ಅನ್ನ ಅಡ್ಮಿನಿಸ್ಟರ್ ಮಾಡೋದಕ್ಕೆ, ಗವರ್ನ್ ಮಾಡೋದಕ್ಕೆ ಈ ಕೌನ್ಸಿಲ್ ಅನ್ನುವಂಥದ್ದು ಕಾರ್ಯ ಮಾಡುತ್ತೆ. ಇದರ ಚೇರ್ಮನ್ ಯಾರಾಗಿರ್ತಾರೆ ಅನ್ನುವಂಥದ್ದನ್ನ ತಪ್ಪದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಕೌನ್ಸಿಲ್ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಡಿವೈಸ್ ಆಗಿದೆ ಅಂತ ಅಂದ್ರೆ ಸೆಂಟರ್ಗೆ 1/3 ವೋಟಿಂಗ್ ಪವರ್ಸ್ ಗಳಿರುತ್ತೆ. ಹಾಗೆ ರಾಜ್ಯ ಸರ್ಕಾರಗಳೆಲ್ಲವನ್ನು ಕೂಡಿಸಿದಾಗ 2/3 ವೋಟಿಂಗ್ ಪವರ್ ರಾಜ್ಯ ಸರ್ಕಾರಗಳಿಗಿರುತ್ತೆ. ಇಲ್ಲಿ ಯಾವ ರೀತಿಯಾಗಿ ನಿರ್ಧಾರಗಳನ್ನ ತಗೊಳ್ಳಾಗುತ್ತೆ ಈ ಕೌನ್ಸಿಲ್ ನಲ್ಲಿ ಅಂತ ಅಂದ್ರೆ ಮೆಜಾರಿಟಿ ಡಿಸಿಷನ್ಸ್ ಗಳು 3/4 ಮೆಜಾರಿಟಿ ಯಾವ ಒಂದು ನಿರ್ಧಾರಕ್ಕೆ ಇರುತ್ತೋ ಆ ರೀತಿಯಾಗಿ 3/4 ಮೆಜಾರಿಟಿ ಬಂದಂತ ನಿರ್ಧಾರಗಳನ್ನ ತಗೊಳ್ಳಲಾಗುತ್ತೆ. ಇನ್ನು GSTಯ ಮುಖಾಂತರವಾಗಿ ರಿಫಾರ್ಮ್ಸ್ ಗಳು ಏನನ್ನ ತರಲಾಯಿತು ಅಂತ ಅಂದ್ರೆ ಕಾಮನ್ ನ್ಯಾಷನಲ್ ಮಾರ್ಕೆಟ್ ಒಂದನ್ನ ಕ್ರಿಯೇಷನ್ ಮಾಡಿದಾಗಾಯ್ತು. ಹಾಗೇನೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಏನಾಗ್ತಾ ಇತ್ತು ಅದರ ಮಿಟಿಗೇಷನ್ ಮಾಡೋದ್ರಲ್ಲಿ GSTಯ ಮುಖ್ಯ ಪಾತ್ರ ಇದೆ ಅಂತ ಹೇಳ್ಬೋದು. ಇನ್ನು ಟ್ಯಾಕ್ಸ್ ಬರ್ಡನ್ ನ ರಿಡಕ್ಷನ್ ಮಾಡುವಂತದ್ದು ಕೂಡ ಇಲ್ಲಿ ಇರ್ತಕ್ಕಂಥ ಒಂದು ರಿಫಾರ್ಮ್ ಅಂತಾನೆ ನಾವು ಗುರುತಿಸಬಹುದಾಗುತ್ತೆ. ಜೊತೆಗೆ ಇಂಡಿಯನ್ ಪ್ರಾಡಕ್ಟ್ಸ್ ಗಳನ್ನ ಗ್ಲೋಬಲ್ ಮಾರ್ಕೆಟ್ ನಲ್ಲಿ ಮೋರ್ ಕಾಂಪಿಟೇಟಿವ್ ಆಗಿ ಮಾಡುವಂತದ್ದು ಕೂಡ ಇದರ ಒಂದು ಉದ್ದೇಶ ಆಗಿದೆ ಮತ್ತು ಅದು ಕೂಡ ಒಂದು ರಿಫಾರ್ಮ್ ಆಗಿರ್ತಕ್ಕಂಥದ್ದು. ಈ GST ಅನ್ನ ಅಡ್ಮಿನಿಸ್ಟರ್ ಮಾಡುವುದು ಈ ಹಿಂದೆ ಇದ್ದಂತ ಟ್ಯಾಕ್ಸ್ ರೆಜಿಮ್ ಗಿಂತಲೂ ಕೂಡ ಈಸಿ ಆಗಿರುವಂತದನ್ನ ಕೂಡ ನಾವು ಕಾಣಬಹುದಾಗುತ್ತೆ. ಈ ರೀತಿಯಾಗಿ GST ಬಂದ ನಂತರದಲ್ಲಿ ಭಾರತದಲ್ಲಿ ನಾವು ಯೂನಿಫೈಡ್ ಕಾಮನ್ ಮಾರ್ಕೆಟ್ ಅನ್ನ ನೋಡುವಂತ
ಅನ್ನುವಂಥದ್ದು, ಟ್ಯಾಕ್ಸೇಷನ್ ಅನ್ನುವಂಥದ್ದು ಸ್ಟ್ರೀಮ್ಲೈನ್ ಆಗಿರ್ತಕ್ಕಂಥದ್ದು, ಹಾಗೆ ಟ್ಯಾಕ್ಸ್ ಕಂಪ್ಲೈನ್ಸ್ ಕೂಡ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು, ಟ್ಯಾಕ್ಸ್ ಎವೇಷನ್ ಅನ್ನ ಡಿಸ್ಕರೇಜ್ ಮಾಡುವಂತ ಒಂದು ಅಂಶವಾಗಿ ಕಾಣುತ್ತೆ. ಆದರೂ ಕೂಡ ಈ GST ಯಲ್ಲೂ ಕೂಡ ಟ್ಯಾಕ್ಸ್ ಎವೇಡರ್ಸ್ಗಳು ಇದ್ದೇ ಇರುವಂಥದ್ದು. ಅವರ ಸಂಖ್ಯೆ ಈ COVID-19 ಸಂದರ್ಭದಲ್ಲಿ ಕಡಿಮೆ ಆಗಿದ್ರು ಕೂಡ ಇದರ ಮೇಲಿನ ನಿಗ್ರಹ ಅನ್ನುವಂಥದ್ದು ಅದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಇದೆ ಅನ್ನುವಂಥದ್ದನ್ನೇ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ GST ಕೌನ್ಸಿಲ್ನ ಚೇರ್ಪರ್ಸನ್ ಯಾರಾಗಿರ್ತಾರೆ ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್, ಅಸ್ಸಾಂ ಬಿಲ್ ಬ್ಯಾನ್ಸ್ ಸೇಲ್ ಆಫ್ ಬೀಫ್ ಅರೌಂಡ್ ಟೆಂಪಲ್ಸ್ ಅನ್ನುವಂಥದ್ದು. ಇಲ್ಲಿನ CM ಹೇಳೋ ಪ್ರಕಾರ ಇದು ಸ್ಮಗ್ಲಿಂಗ್ ಅನ್ನ ಕೂಡ ಚೆಕ್ ಮಾಡುತ್ತೆ ಈ ಒಂದು ಬಿಲ್ ಅನ್ನುವಂಥದ್ದು. ಅಸ್ಸಾಂ ಕ್ಯಾಬಿನೆಟ್ ಕೌ ಪ್ರೊಟೆಕ್ಷನ್ ಬಿಲ್ ಒಂದನ್ನ ಅಪ್ರೂವ್ ಮಾಡಿದೆ. ಇದನ್ನ ಕಮಿಂಗ್ ಹೌಸ್ ಸೆಷನ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು ಅಸ್ಸಾಂ ರಾಜ್ಯ ಸರ್ಕಾರವು. ಈ ಒಂದು ಮೂವ್ ಅನ್ನುವಂಥದ್ದು, ಈ ರೀತಿಯ ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಿರ್ತಕ್ಕಂಥ ಮೂವ್ ಅನ್ನುವಂಥದ್ದು ಎಕ್ಸ್ಟೆನ್ಸಿವ್ಲಿ ಏನನ್ನ ಗುರಿಯಾಗಿ ಇಟ್ಕೊಂಡಿದೆ ಅಂತ ಅಂದ್ರೆ, ಇಲ್ಲಿಗಲ್ ಕ್ಯಾಟಲ್ ಸ್ಮಗ್ಲಿಂಗ್ ಏನು ಭಾರತ ಮತ್ತು ಬಾಂಗ್ಲಾದೇಶದ ಬಾರ್ಡರ್ ನಲ್ಲಿ ಅಸ್ಸಾಂನಲ್ಲಿ ನಡೀತಾ ಇದೆ, ಈ ಒಂದು ಸ್ಮಗ್ಲಿಂಗ್ ಅನ್ನ ಕೊನೆ ಮಾಡಬೇಕು ಅನ್ನುವಂಥದ್ದು ಇದಕ್ಕಿರ್ತಕ್ಕಂಥ ಒಂದು ಮುಖ್ಯವಾದಂತ ಉದ್ದೇಶ ಆಗಿರ್ತಕ್ಕಂಥ. ಬಿಲ್ನ ಬೇರೆ ಬೇರೆ ಉದ್ದೇಶಗಳೇನು ಅಂತ ಅಂದಾಗ, ಬೀಫ್ ಅನ್ನ ಕನ್ಸ್ಯೂಮ್ ಮಾಡದ ರೀಜನ್ಸ್ಗಳಲ್ಲಿ ಆ ರೀತಿಯ ಕಮ್ಯುನಿಟೀಸ್ಗಳೇ, ನಾನ್ ಬೀಫ್ ಕನ್ಸ್ಯೂಮಿಂಗ್ ಕಮ್ಯುನಿಟೀಸ್ಗಳೇ ಹೆಚ್ಚಾಗಿರ್ತಕ್ಕಂಥ ರೀಜನ್ ಅಲ್ಲಿ ಈ ಬೀಫ್ ನ ಸೇಲ್ ಅನ್ನ ರಿಸ್ಟ್ರಿಕ್ಟ್ ಮಾಡುವಂಥದ್ದು, ಮತ್ತು ವಿತ್ ಇನ್ ದಿ 5 ಕಿಲೋಮೀಟರ್ ರೇಡಿಯಸ್ ಆಫ್ ಎನಿ ಟೆಂಪಲ್ಸ್ ಅಂಡ್ ಸಾತ್ರಾಸ್, ವೈಷ್ಣವ್ ಮೊನಾಸ್ಟರೀಸ್ಗಳೇನಿದೆ ಇವೆಲ್ಲವುಗಳ ಸುತ್ತಮುತ್ತಲಿನಲ್ಲಿ ಈ ಬೀಫ್ ನ ಸೇಲ್ ನ ವ್ಯಾಪಾರ ಅನ್ನುವಂಥದ್ದು ಬ್ಯಾನ್ ಆಗುವಂತೆ ನೋಡ್ಕೊಳ್ಳುವಂಥದ್ದು ಕೂಡ ಇದರಲ್ಲಿರ್ತಕ್ಕಂಥ ಒಂದು ಮುಖ್ಯವಾದಂತಹ ಅಂಶ ಅಂತಾನೆ ಹೇಳ್ಬೋದು. ಪ್ರಸ್ತುತ ಅಸ್ಸಾಂ ರಾಜ್ಯ ಸರ್ಕಾರ ತರುವಂತ ಈ ಒಂದು ಬಿಲ್ ಅನ್ನುವಂಥದ್ದು ಅಸ್ಸಾಂ ಕ್ಯಾಟಲ್ ಪ್ರಿಸರ್ವೇಷನ್ ಆಕ್ಟ್ 1950 ರೀಪ್ಲೇಸ್ ಮಾಡುವಂತ ಒಂದು ಬಿಲ್ ಆಗಿ ಕೂಡ ಕಾರ್ಯ ಮಾಡುತ್ತೆ. ಯಾವ ರಾಜ್ಯ ಇತ್ತೀಚೆಗೆ ಕ್ಯಾಟಲ್ ಪ್ರೊಟೆಕ್ಷನ್ ಬಿಲ್ ಅಂತ ಹೇಳಿ ಒಂದು ಬಿಲ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತು ಅಥವಾ ಅದನ್ನ ತಗೊಂಡ್ ಬಂತು ಅಂತ ಕೇಳಿದಾಗ ನಮಗೆ ಅಸ್ಸಾಂ ರಾಜ್ಯ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿದಂತ ಬಿಲ್ ಆಗಿತ್ತು ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಾಗುತ್ತೆ. ಮುಂದಿನ ಆರ್ಟಿಕಲ್, ಹ್ಯಾವ್ ಎನಫ್ ವ್ಯಾಕ್ಸಿನ್ಸ್ ಸೇಸ್ ಭೂತಾನೀಸ್ PM ಅನ್ನುವಂಥದ್ದು. ಭೂತಾನ್ ಅನ್ನುವಂಥದ್ದು ಒಂದು ರಾಷ್ಟ್ರ, ಭಾರತದ ನೈಬರಿಂಗ್ ಕಂಟ್ರಿ ಆಗಿರ್ತಕ್ಕಂಥ ಈ ಒಂದು ಚಿಕ್ಕ ರಾಷ್ಟ್ರ ಹ್ಯಾಪಿನೆಸ್ ಇಂಡೆಕ್ಸ್ ಅನ್ನ ಕೂಡ ಜಗತ್ತಿಗೆ ಪರಿಚಯ ಮಾಡಿಸಿದಂತ ರಾಷ್ಟ್ರ. ಹ್ಯಾಪಿನೆಸ್ ಇಂಡೆಕ್ಸ್ ಅನ್ನ ಯಾವ ಕಂಟ್ರಿ ಇಂಟ್ರೊಡ್ಯೂಸ್ ಮಾಡ್ತು ಅಂದಾಗ ಭೂತಾನ್ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗುತ್ತೆ. ಹಾಗೆ ಭೂತಾನ್ ಭಾರತದೊಟ್ಟಿಗೆ ಒಂದು ಫ್ರೆಂಡ್ಲಿ ಟೈಸ್ ಅನ್ನ ಹೊಂದಿರತಕ್ಕಂಥ ರಾಷ್ಟ್ರ, ಹಾಗಾಗಿ ಇಂಪಾರ್ಟೆನ್ಸ್ ಅನ್ನ ಭಾರತದ ಇಂಟರ್ನ್ಯಾಷನಲ್ ರಿಲೇಷನ್ಸ್ ವಿಚಾರದಲ್ಲಿ ಹೊಂದಿರತಕ್ಕಂಥದ್ದು. ಭಾರತ ಸರ್ಕಾರದಿಂದ ಭೂತಾನ್ಗೆ ವ್ಯಾಕ್ಸಿನ್ಸ್ ಗಳನ್ನ ಎಕ್ಸ್ಪೋರ್ಟ್ ಮಾಡುವಂತ ಕಾರ್ಯ ಕೂಡ ನಡೆದಿತ್ತು. ಆದರೆ ಸದ್ಯಕ್ಕೆ ಭಾರತದಲ್ಲಿಯೇ ಡೋಸೇಜಸ್ ಗಳ ಕೊರತೆ ಉಂಟಾಗುವಂತ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರದಿಂದ ವ್ಯಾಕ್ಸಿನ್ಸ್ ಗಳ ಎಕ್ಸ್ಪೋರ್ಟ್ ಅನ್ನುವಂಥದ್ದು ಭೂತಾನ್ಗೆ ನಿಂತು ಹೋಗಿದ್ದಂಥದ್ದು. ಈಗ US ಮತ್ತು ಚೈನಾದಿಂದಲೂ ಕೂಡ ಡಿಸ್ಪೈಟ್ ನೋ ಡಿಪ್ಲೊಮ್ಯಾಟಿಕ್ ಟೈಸ್, US ಮತ್ತು ಚೈನಾದಿಂದಲೂ ಕೂಡ ನಾವು ವ್ಯಾಕ್ಸಿನ್ಸ್ ಗಳನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೇವೆ, ಹಾಗಾಗಿ ಎನಫ್ ವ್ಯಾಕ್ಸಿನ್ಸ್ ಗಳು ನಮ್ಮ ಬಳಿ ಇದೆ ಅಂತ ಹೇಳಿ ಭೂತಾನೀಸ್ PM ಆರ್ಟಿಕಲ್ ನಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಭೂತಾನ್ನ ವಿಶೇಷತೆ ಏನು ಅಂತ ಅಂದ್ರೆ, ಹೆಚ್ಚಿನ ರಾಷ್ಟ್ರಗಳೊಟ್ಟಿಗೆ ಡಿಪ್ಲೊಮ್ಯಾಟಿಕ್ ಟೈಸ್ ಗಳನ್ನ ಭೂತಾನ್ ಹೊಂದಿಲ್ಲದೆ ಇರತಕ್ಕಂಥದ್ದು. ತನ್ನದೇ ರಾಷ್ಟ್ರದ ಒಳಗೆ ಒಂದು ಸೆಲ್ಫ್ ಸಫಿಷಿಯನ್ಸಿಯನ್ನ ಹೊಂದೋದಕ್ಕೆ ಪ್ರಯತ್ನ ಮಾಡುವಂತ ಮತ್ತು ಆ ರೀತಿ ಸೆಲ್ಫ್ ಸಫಿಷಿಯನ್ನ ಹೊಂದ್ತಾ ಇರತಕ್ಕಂಥ ರಾಷ್ಟ್ರ ಭೂತಾನ್ ಅಂತಾನೆ ಹೇಳ್ಬೋದಾಗುತ್ತೆ. ಅಂದ್ರೆ ಹೆಚ್ಚಿನ ರಾಷ್ಟ್ರಗಳೊಟ್ಟಿಗೆ ಡಿಪ್ಲೊಮ್ಯಾಟಿಕ್ ಟೈಸ್ ಗಳನ್ನ ಅವರು ಹೊಂದಿರೋದಿಲ್ಲ. ಅದರಲ್ಲೂ ಮುಖ್ಯವಾಗಿ P5 ಕಂಟ್ರೀಸ್ಗಳು, ಪರ್ಮನೆಂಟ್ 5 ಕಂಟ್ರೀಸ್ಗಳೇನಿದೆ ಈ ಕಂಟ್ರೀಸ್ಗಳೊಟ್ಟಿಗೆ ಡಿಪ್ಲೊಮ್ಯಾಟಿಕ್ ಟೈಸ್ ಗಳನ್ನ ಭೂತಾನ್ ಹೊಂದಿಲ್ಲದೆ ಇರತಕ್ಕಂಥದ್ದು. ಆದರೂ ಕೂಡ ಡಿಪ್ಲೊಮ್ಯಾಟಿಕ್ ಟೈಸ್ಗಳು ಇಲ್ಲದಂತ ರಾಷ್ಟ್ರಗಳಾದಂತ US ಚೈನಾದಿಂದ ಈಗ ಡೊನೇಷನ್ಸ್ ಗಳನ್ನ ಭೂತಾನ್ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಈ ವ್ಯಾಕ್ಸಿನ್ಸ್ ಗಳ ವಿಚಾರದಲ್ಲಿ. ಅದನ್ನ ಇಲ್ಲಿ ಅಕ್ನಾಲೆಡ್ಜ್ ಮಾಡ್ತಾ ಇದೆ ಕೂಡ. ಇನ್ ಫಸ್ಟ್ ಹಿಮಾಲಯನ್ ನೇಷನ್ ಆಕ್ಸೆಪ್ಟ್ಸ್ ಡೊನೇಷನ್ ಫ್ರಮ್ US ಚೈನಾ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಭಾರತ ಕೂಡ ಇಲ್ಲಿ ಎಕ್ಸ್ಪೋರ್ಟ್ ಅನ್ನ ಮಾಡಿದೆ ವ್ಯಾಕ್ಸಿನ್ಸ್ ಗಳನ್ನ, ಆದ್ರೆ ನಂತರದಲ್ಲಿ ಭಾರತದ ಡಿಮ್ಯಾಂಡ್ ಹೆಚ್ಚಿರುವಂತ ಕಾರಣದಿಂದ ಇದನ್ನ ನಿಲ್ಲಿಸಲಾಗಿದೆ. ಈಗ US ಮತ್ತು ಚೈನಾ ರಾಷ್ಟ್ರಗಳಿಂದ ಈ ರೀತಿಯ ವ್ಯಾಕ್ಸಿನ್ ಡೊನೇಷನ್ಸ್ ಗಳನ್ನ ಅಕ್ಸೆಪ್ಟ್ ಮಾಡಿದ್ದಾರೆ ಭೂತಾನ್ ಅವರು ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಿರುವಂತದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ವ್ಯಾಕ್ಸಿನ್ ಮೈತ್ರಿ ಇನಿಷಿಯೇಟಿವ್ ಬಗ್ಗೆ ಮಾತನಾಡೋದಾದ್ರೆ, ಇಂಡಿಯಾ 5.5 ಲಕ್ಷ ಡೋಸಸ್ ಗಳಷ್ಟು ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನ ವ್ಯಾಕ್ಸಿನ್ ಮೈತ್ರಿ ಪ್ರೋಗ್ರಾಮ್ ನ ಅಡಿಯಲ್ಲಿ ಫಸ್ಟ್ ರೌಂಡ್ ಆಫ್ ವ್ಯಾಕ್ಸಿನೇಷನ್ಸ್ ನ ರೂಪದಲ್ಲಿ ಮಾರ್ಚ್ 2021 ಭೂತಾನ್ಗೆ ನೀಡಿದಂಥದ್ದು. 62,000 ಈಗಲೂ ಕೂಡ ಅಡ್ಮಿನಿಸ್ಟರ್ ಆಗ್ತಾ ಇದೆ. ಭೂತಾನ್ ಈಗಾಗಲೇ ರೆಕಾರ್ಡ್ 93% ಆಫ್ ಫಸ್ಟ್ ಡೋಸ್ ವ್ಯಾಕ್ಸಿನೇಷನ್ಸ್ ಗಳನ್ನ ಮಾಡಿರ್ತಕ್ಕಂಥದ್ದು. ಭೂತಾನ್ ಒಂದು ಚಿಕ್ಕ ರಾಷ್ಟ್ರ ಆಗುತ್ತೆ, ಈ ರೀತಿಯ ನೆರವನ್ನ ಪಡ್ಕೊಂಡೆ ಅಲ್ಲಿನ ಜನತೆಗೆ 93%ಗೂ ಹೆಚ್ಚಿನಷ್ಟು ಫಸ್ಟ್ ಡೋಸ್ ವ್ಯಾಕ್ಸಿನೇಷನ್ಸ್ ಗಳನ್ನ ಈಗಾಗಲೇ ಭೂತಾನ್ ಮಾಡಿರ್ತಕ್ಕಂಥದ್ದು. ಹಾಗೆ ಅವರಿಗೆ ಬೇಕಾಗುವಷ್ಟು ಎನಫ್ ವ್ಯಾಕ್ಸಿನ್ಸ್ ಗಳು ಭೂತಾನ್ನ ಬಳಿ ಇದೆ ಅನ್ನುವಂಥದ್ದನ್ನ ಕೂಡ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಭಾರತದ ಯಾವ ರಾಜ್ಯಗಳೊಟ್ಟಿಗೆ ಭೂತಾನ್ ತನ್ನ ಗಡಿಯನ್ನ ಶೇರ್ ಮಾಡುತ್ತೆ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಭೂತಾನ್ ಅನ್ನ ನಾವಿಲ್ಲಿ ಭೂತಾನ್ನ ಮ್ಯಾಪ್ ಅನ್ನ ಕೂಡ ಕಾಣಬಹುದಾಗುತ್ತೆ ಎಲ್ಲಿ ಇದೆ ಅಂತ ಹೇಳಿ. ಆದ್ರೆ ಯಾವ ಒಟ್ಟಿಗೆ ಗಡಿಯನ್ನು ಶೇರ್ ಮಾಡುತ್ತೆ ಅನ್ನುವಂಥದ್ದನ್ನ ನೀವು ಈ ಮ್ಯಾಪ್ ನ ಮುಖಾಂತರವಾಗಿ ಹೆಲ್ಪ್ ಅನ್ನ ತಗೊಂಡು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು. ಮುಂದಿನ ಆರ್ಟಿಕಲ್, ಅರುಣಾಚಲ್ ಅಫಿಷಿಯಲ್ಸ್ ಟ್ರೆಕ್ 9 hours ಟು ವ್ಯಾಕ್ಸಿನೇಟ್ 16 ಗ್ರೇಸರ್ಸ್ ಅನ್ನುವಂಥದ್ದು. ಇಲ್ಲಿ ಅರುಣಾಚಲ್ ಪ್ರದೇಶದ ತವಾಂಗ್ ಡಿಸ್ಟ್ರಿಕ್ಟ್ ನಲ್ಲಿ
ಒಂದು ಚಿಕ್ಕ ಹಳ್ಳಿ, ಆ ಹಳ್ಳಿಯಲ್ಲಿ ಕೇವಲ 65 ಮಂದಿ ಮಾತ್ರ ಇದ್ದಾರೆ, 10 ಫ್ಯಾಮಿಲೀಸ್ ಮಾತ್ರವೇ ಇದೆ. ಇವರೆಲ್ಲರೂ ಕೂಡ ಯಾಕ್ ಗ್ರೇಸರ್ಸ್ ಆಗಿರುವಂತವ್ರು. ಈ ರೀತಿಯ ಒಂದು ಚಿಕ್ಕ ಹಳ್ಳಿಯಲ್ಲಿ ವ್ಯಾಕ್ಸಿನೇಷನ್ ಡ್ರೈವ್ ಅನ್ನ ಈಗಾಗಲೇ ನಡೆಸಲಾಗಿದೆ ಆ ಹಳ್ಳಿಯ ಸಮೀಪದಲ್ಲಿ. ಆ ವ್ಯಾಕ್ಸಿನೇಷನ್ ಡ್ರೈವ್ ನಲ್ಲಿ 65 ಮಂದಿಯ ಪೈಕಿ 16 ಮಂದಿ ವ್ಯಾಕ್ಸಿನೇಟ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಆ 16 ಮಂದಿಯನ್ನ ವ್ಯಾಕ್ಸಿನೇಟ್ ಮಾಡೋದಕ್ಕೋಸ್ಕರ 14,000 ಫೀಟ್ ಅಬೌವ್ ದ ಮೀನ್ ಸೀ ಲೆವೆಲ್ ಇರುವಂತ ಒಂದು ಸ್ಥಳವನ್ನ ಇಲ್ಲಿನ ಡೆಪ್ಟಿ ಕಮಿಷನರ್ ಆಗಿರುವಂತ ಸ್ಯಾಂಗ್ ಫುನ್ಸುಕ್ ಅವರು ಹಾಗೆ ಅವರೊಟ್ಟಿಗೆ 6 ಜಿಲ್ಲಾ ಪರಿಷತ್ ಸದಸ್ಯರು ಕೂಡ ಸೇರ್ಕೊಂಡು ಎಲ್ಲರೂ ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ವ್ಯಾಕ್ಸಿನೇಷನ್ ಅನ್ನ 16 ಮಂದಿಗೋಸ್ಕರ ಅಲ್ಲಿಯವರೆಗೂ ಕೂಡ ರೀಚ್ ಔಟ್ ಮಾಡಿ ಕಂಪ್ಲೀಟ್ ಮಾಡಿರ್ತಕ್ಕಂಥದನ್ನ ನಮ್ಗೆ ಈ ಆರ್ಟಿಕಲ್ ತಿಳಿಸುತ್ತೆ. ಇದನ್ನ ಒಂದು ಒಳ್ಳೆ ಉದಾಹರಣೆಯಾಗಿ ನಾವು ನಮ್ಮ ಉತ್ತರಗಳಲ್ಲಿ ಬರಿತಾ ಹೋಗ್ಬೋದಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಒಬ್ಬ ಸಿವಿಲ್ ಸರ್ವೆಂಟ್ ಎಷ್ಟು ಜವಾಬ್ದಾರಿಯುತವಾಗಿ ಕಾರ್ಯ ಮಾಡಬಹುದು, ಈ ರೀತಿಯ ಡ್ರೈವ್ಸ್ಗಳು ಎಷ್ಟು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ, ಅಥವಾ ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಒಬ್ಬ ಸಿವಿಲ್ ಸರ್ವೆಂಟ್ ಅಥವಾ ಒಬ್ಬ ಡೆಪ್ಟಿ ಕಮಿಷನರ್ ಕಾರ್ಯ ಮಾಡಬಹುದು ಅನ್ನುವಂಥದ್ದನ್ನ ಈ ಆರ್ಟಿಕಲ್ ನಮಗೆ ತೋರಿಸುತ್ತೆ. ಇದನ್ನೇ ಉದಾಹರಣೆಯಾಗಿ ಇಟ್ಕೊಂಡು ಅರುಣಾಚಲ್ ಪ್ರದೇಶದ ತವಾಂಗ್ ಜಿಲ್ಲೆಯಲ್ಲಿ ಈ ರೀತಿ ಇಲ್ಲಿನ ಡೆಪ್ಟಿ ಕಮಿಷನರ್ ಸ್ಯಾಂಗ್ ಫುನ್ಸುಕ್ ಅವರು ಕೇವಲ 16 ಮಂದಿಯನ್ನ ವ್ಯಾಕ್ಸಿನೇಟ್ ಮಾಡುವಂತ ಕಾರಣಕ್ಕಾಗಿ ಇಷ್ಟು ದೂರದವರೆಗೂ ಕೂಡ ಅವರೇ ಮುಂದಾಳತ್ವವನ್ನು ವಹಿಸಿ ನಡೆದು ಹೋಗಿ ಈ ಕಾರ್ಯವನ್ನ ಮಾಡಿದ್ರು ಅನ್ನುವಂಥದ್ದನ್ನ ನಾವು ಉದಾಹರಣೆಯಾಗಿ ಬರಿಬಹುದಾಗುತ್ತೆ. ಇದಕ್ಕೋಸ್ಕರ ಅವರು 5 hour ಟ್ರೆಕ್ಕಿಂಗ್ ಅನ್ನ ಕೂಡ ಮಾಡಿರ್ತಕ್ಕಂಥದ್ದು. ಇದನ್ನ ನಾವು ನಮ್ಮ ಉದಾಹರಣೆಗಳಲ್ಲಿ ಮೆನ್ಷನ್ ಮಾಡಬಹುದಾಗುತ್ತೆ. ನಮ್ಮ ಉತ್ತರಕ್ಕೆ ಒಂದು ವ್ಯಾಲ್ಯೂ ಅಡಿಷನ್ ಸಿಗ್ತಾ ಹೋಗುತ್ತೆ. ಈ ರೀತಿಯ ಲೈವ್ ಎಕ್ಸಾಂಪಲ್ಸ್ ಗಳನ್ನ ನೀಡಿದಾಗ ನಮ್ಮ ಉತ್ತರ ಕೂಡ ಎನ್ಹಾನ್ಸ್ಡ್ ಆಗಿರುತ್ತೆ. ಇದನ್ನ ಎಥಿಕ್ಸ್ ಪೇಪರ್ ನಲ್ಲಿ ನಾವು ಈಸಿಯಾಗಿ ಬಳಕೆ ಮಾಡ್ಕೊಳ್ಬಹುದು. ಮುಂದಿನ ಆರ್ಟಿಕಲ್, ಇಂಡಿಯಾಸ್ ಫಸ್ಟ್ ಕೋವಿಡ್ ಪೇಷಂಟ್ ಟೆಸ್ಟ್ ಪಾಸಿಟಿವ್ ಫಾರ್ ವೈರಸ್ ಅಗೇನ್ ಅನ್ನುವಂಥದ್ದು. ಇದನ್ನ ನಾವು ಕೋವಿಡ್ ನ ಬಗೆಗೆ ಉತ್ತರಗಳನ್ನ ಬರೆಯುವಾಗ ಒಂದು ವೈರಸ್ಗೆ ಅಂದ್ರೆ COVID-19 ವೈರಸ್ಸಿಗೆ ಮತ್ತೊಮ್ಮೆ ಪೇಷಂಟ್ಸ್ಗಳು ಪಾಸಿಟಿವ್ ಆಗಬಹುದು ಅನ್ನುವಂಥದ್ದನ್ನ ಇಲ್ಲಿನ ಒಂದು ಉದಾಹರಣೆಯನ್ನ ನಾವು ಕೊಟ್ಕೊಳ್ತಾ ನಾವು ಉತ್ತರಗಳನ್ನ ಬರೆಯುವಾಗ ಇದನ್ನ ಕನ್ಫರ್ಮೇಶನ್ ಆಗಿ ಬಳಸಬಹುದಾಗುತ್ತೆ. ಭಾರತದಲ್ಲಿ January 30, 2020ರಲ್ಲಿ ಮೊದಲ ಬಾರಿಗೆ ಚೀನಾದಿಂದ ರಿಟರ್ನ್ ಆಗಿದ್ದಂತ ಚೀನಾದಲ್ಲಿನ ವುಹಾನ್ ಯೂನಿವರ್ಸಿಟಿಯಲ್ಲಿ ಮೆಡಿಕಲ್ ಸ್ಟೂಡೆಂಟ್ ಆಗಿ ಓದ್ತಾ ಇರ್ತಕ್ಕಂಥ ಕೇರಳದ ಒಬ್ಬಳು ಹೆಣ್ಣು ಮಗಳು, ಆಕೆ ಮೊದಲ ಬಾರಿಗೆ ಭಾರತದಲ್ಲಿ ಕರೋನಾ ವೈರಸ್ಸಿನ ಪೇಷಂಟ್ ಅಥವಾ ಕರೋನಾ ಪಾಸಿಟಿವ್ ಪೇಷಂಟ್ ಅಂತ ಹೇಳಿ ಗುರುತಿಸಲ್ಪಟ್ಟಿದ್ದು. ಆಕೆ ಈಗಲೂ ಕೂಡ ವ್ಯಾಕ್ಸಿನೇಟ್ ಆಗಿಲ್ಲದೆ ಇರ್ತಕ್ಕಂಥದ್ದು ಮತ್ತು ಆಕೆಗೆ ಮತ್ತೊಮ್ಮೆ ಕೋವಿಡ್ ಪಾಸಿಟಿವ್ ಅನ್ನುವಂಥದ್ದು ಕನ್ಫರ್ಮ್ ಆಗಿರ್ತಕ್ಕಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇದೆ. ಅವರ RT-PCR ಟೆಸ್ಟ್ ಅನ್ನುವಂಥದ್ದು ಪಾಸಿಟಿವ್ ಬಂದಿದೆ, ಆಕೆ ಅಸಿಂಪ್ಟೊಮ್ಯಾಟಿಕ್ ಆಗಿದ್ದಾರೆ ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು ಕೋವಿಡ್ ಪೇಷಂಟ್ಸ್ಗಳು ಮತ್ತೆ ಪಾಸಿಟಿವ್ ಅನ್ನ ಹೊಂದಬಹುದು ಈ ಒಂದು ವೈರಸ್ಗೆ ಅನ್ನುವಂಥದ್ದು. ಇದನ್ನ ಈಗಾಗಲೇ ನಾವು ತಿಳ್ಕೊಂಡಾಗಿದೆ, ಆದ್ರೆ ಇದನ್ನ ಉದಾಹರಣೆಯಾಗಿ ನಾವು ಬಳಸ್ಕೊಳ್ಬಹುದಾಗುತ್ತೆ. ಮೊದಲ ಬಾರಿಗೆ ಭಾರತದಲ್ಲಿ ಯಾರಿಗೆ ಕೋವಿಡ್ ಬಂದಿತ್ತು ಅವರಿಗೆ ಮತ್ತೊಮ್ಮೆ ಈಗ ಕೋವಿಡ್ ಬಂದಿರತಕ್ಕಂಥದ್ದು, ಆದ್ರೆ ಅವರು ವ್ಯಾಕ್ಸಿನೇಷನ್ ಅನ್ನ ತಗೊಂಡಿಲ್ಲ ಅನ್ನುವಂಥದ್ದು ನಮಗೆ ಗಮನದಲ್ಲಿ ಇರಬೇಕಾಗುತ್ತೆ. ಮುಂದಿನ ಆರ್ಟಿಕಲ್, ದೂಬಾ ಬಿಕಮ್ಸ್ ನೇಪಾಲ್ PM ಫಾರ್ 5th ಟೈಮ್ ಅನ್ನುವಂಥದ್ದು. ಶೇರ್ ಬಹದ್ದೂರ್ ದೂಬಾ ಅವರು ಈಗ 5ನೇ ಬಾರಿಗೆ ನೇಪಾಳದ PM ಆಗಿ ಆಯ್ಕೆಯಾಗಿರ್ತಕ್ಕಂಥದ್ದು. KP ಶರ್ಮಾ ಓಲಿ ಅವರು ನೇಪಾಳದ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಇತ್ತೀಚೆಗೆ ಅಂದ್ರೆ ನಿನ್ನೆಯಷ್ಟೇ ಸುಪ್ರೀಂ ಕೋರ್ಟ್, ಅಲ್ಲಿ ನೇಪಾಳಿನ ಸುಪ್ರೀಂ ಕೋರ್ಟ್ ಒಂದು ಡ್ರಾಮ್ಯಾಟಿಕ್ ವರ್ಡಿಕ್ಟ್ ಅನ್ನ ಹೊರತಂದಿದೆ. ಅದರಲ್ಲಿ KP ಶರ್ಮಾ ಓಲಿ ಅವರು ಅಲ್ಲಿನ ಕಾನ್ಸ್ಟಿಟ್ಯೂಷನ್ನಿನ ಪ್ರಿನ್ಸಿಪಲ್ಸ್ ಅನ್ನ ವೈಲೇಟ್ ಮಾಡಿದ್ದಾರೆ ಅನ್ನುವಂತ ಕಾರಣದಿಂದ ಅವರನ್ನ PM ಸ್ಥಾನದಿಂದ ಕೆಳಗಿಳಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಈಗಿನ ಕೊಯಲಿಷನ್ ಗವರ್ಮೆಂಟ್ ನೇಪಾಳದಲ್ಲಿ ಏನಿದೆ ಕಠ್ಮಂಡುವಿನಲ್ಲಿ ಇರುವಂತದ್ದು, ಡೂಬಾ ಅವರ ನೇಪಾಳಿ ಕಾಂಗ್ರೆಸ್ ಮತ್ತು ಮಾವೋಯಿಸ್ಟ್ ಸೆಂಟರ್ ಆಫ್ ಪುಷ್ಪಾ ಕಮಲ್ ದಹಲ್ ಪ್ರಚಂಡ ಮತ್ತು ಜನತಾ ಸಮಾಜ್ವಾದಿ ಪಾರ್ಟಿ, ಈ 3 ಪಾರ್ಟೀಸ್ಗಳ ಕೊಯಲಿಷನ್ ಗವರ್ಮೆಂಟ್ ಅನ್ನುವಂಥದ್ದು ಈಗ ಫಾರ್ಮ್ ಆಗಿದೆ. ಅಲ್ಲಿನ ಶೇರ್ ಬಹದ್ದೂರ್ ದೂಬಾ ಅವರು ಈಗ ಲೀಡರ್ ಆಗಿ ಅಲ್ಲಿನ PM ಆಗಿ 5th ಟೈಮಿಗೆ ಅವರು ಆಯ್ಕೆಯಾಗಿರ್ತಾರೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನೇಪಾಳದ ನೂತನ PM ಯಾರು ಅನ್ನುವಂಥದ್ದು ನಮಗೆ KPSC ಪರೀಕ್ಷಾ ದೃಷ್ಟಿಯಿಂದ ನೆನಪಿರಬೇಕಾಗುತ್ತೆ, ಅದನ್ನ ನಾವು ನೆನಪಿಟ್ಕೊಳ್ಬೇಕಾಗುತ್ತೆ. ಅದರ ಜೊತೆಗೆ ಅಲ್ಲಿನ ಸುಪ್ರೀಂ ಕೋರ್ಟಿನ ವರ್ಡಿಕ್ಟ್ ನ ಮುಖಾಂತರವಾಗಿ, ಒಂದು ಡ್ರಾಮ್ಯಾಟಿಕ್ ವರ್ಡಿಕ್ಟ್ ನ ಮುಖಾಂತರವಾಗಿ ಅವರು ಸದ್ಯಕ್ಕೆ PM ಆಗಿರ್ತಕ್ಕಂಥದ್ದು. KP ಶರ್ಮಾ ಓಲಿ ಅವರ ಒಂದು ಫೇರ್ವೆಲ್ ಸ್ಪೀಚ್ ನಲ್ಲಿ ಅವರು ತಿಳಿಸುವಂತೆ ಮಲ್ಟಿ ಪಾರ್ಟಿ ಡೆಮಾಕ್ರಸಿಯನ್ನ ಬಿಲೀವ್ ಮಾಡುವಂತವರೆಲ್ಲರನ್ನ ಕೂಡ ಅಲಾರ್ಮ್ ಮಾಡುವಂತೆ ಇವತ್ತಿನ ವರ್ಡಿಕ್ಟ್ ಇದೆ ಅಂತ ಹೇಳಿ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. KP ಶರ್ಮಾ ಓಲಿ ಅವರು 2015 ಅಕ್ಟೋಬರ್ 11ರಂದು PM ಆಗಿ ಎಲೆಕ್ಟ್ ಆಗಿದ್ರು. ಅಲ್ಲಿ ನೂತನವಾದಂತಹ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನ ಅಡಾಪ್ಟ್ ಮಾಡಿಕೊಂಡ ನಂತರದಲ್ಲಿ, ಹಾಗೆ ಅವರ ಸೆಕೆಂಡ್ ಟರ್ಮ್ ಅನ್ನುವಂಥದ್ದು 2018ರಲ್ಲಿ ಬಿಗಿನ್ ಆಗಿತ್ತು. ಅವರ ಟೆನ್ಯೂರ್ನ ಸಂದರ್ಭದಲ್ಲಿ ಮಾದೇಸಿಸ್ಗಳ ಒಂದು ಗುಂಪು, ಅಂದ್ರೆ ನೇಪಾಳದ ಪ್ಲೈನ್ಸ್ಗಳಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಮಾದೇಸಿಸ್ಗಳು ಈ ಕಾನ್ಸ್ಟಿಟ್ಯೂಷನ್, ಹೊಸದಾದಂತ ಕಾನ್ಸ್ಟಿಟ್ಯೂಷನ್ ನಮಗೆ ವಿರುದ್ಧವಾಗಿದೆ, ಹಾಗೆ ಕಾಠ್ಮಂಡುವಿನಲ್ಲಿರ್ತಕ್ಕಂಥ ಎಲೈಟ್ ಪೀಪಲ್ಗೆ ಪಾರ್ಷಿಯಲ್ ಆಗಿ ಅವರಿಗೆ ಸಪೋರ್ಟ್ ಮಾಡುವಂತ ಒಂದು ಡಾಕ್ಯುಮೆಂಟ್ ಆಗಿದೆ ಈಗಿನ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಅದರ ವಿರುದ್ಧವಾಗಿ ಕ್ರಿಟಿಸೈಸ್ ಮಾಡ್ತಾ ಇದ್ರು.
ಅದಕ್ಕೆ ವಿರುದ್ಧವಾಗಿ ಕಾನ್ಸ್ಟಿಟ್ಯೂಷನ್ ಅನ್ನ ಡಿಫೆಂಡ್ ಮಾಡ್ಕೊಳ್ಳುವಂತ ಕಾರ್ಯವನ್ನ ಥ್ರೂಔಟ್ ಇಸ್ ಟೆನ್ಯೂರ್ ಕೆ.ಪಿ. ಶರ್ಮಾ ಓಲಿ ಅವರು ಮಾಡಿದಂಥದ್ದು. ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಡಿಕೇಡ್ಸ್ ಆಫ್ ಸ್ಯಾಕ್ರಿಫೈಸ್ ನ ನಂತರದಲ್ಲಿ ನೇಪಾಳದಲ್ಲಿ ಬಂದಿರತಕ್ಕಂಥದ್ದು. ಸ್ಟ್ರಗಲ್ ಅಂಡ್ ಸ್ಯಾಕ್ರಿಫೈಸ್ ನ ಕಾಂಟ್ರಿಬ್ಯೂಷನ್ ರೂಪದಲ್ಲಿ ಕಾನ್ಸ್ಟಿಟ್ಯೂಷನ್ ಬಂದಿದೆ. ಅದನ್ನ ನಮ್ಮ ಪೊಲಿಟಿಕಲ್ ಸಿಸ್ಟಮ್ ಅನ್ನ, ನೇಪಾಳದ ಪೊಲಿಟಿಕಲ್ ಸಿಸ್ಟಮ್ ಅನ್ನ ಸ್ಟ್ರೆಂಥನ್ ಮಾಡೋದಕ್ಕೆ ನಾವು ಬಳಸ್ಕೊಂಡಿದ್ದೇವೆ. ನಾವು ಕಾನ್ಸ್ಟಿಟ್ಯೂಷನ್ ಅನ್ನ ಎತ್ತಿ ಹಿಡಿಯುವಂತ ಕಾರ್ಯವನ್ನ ಮಾಡಿದ್ದೇವೆ ಅಂತ ಹೇಳಿ ತಮ್ಮ ಫೇರ್ವೆಲ್ ಸ್ಪೀಚ್ ನಲ್ಲಿ ಅವರು ತಿಳಿಸಿರ್ತಕ್ಕಂಥದ್ದು. ಹಾಗೆ ಮಲ್ಟಿ ಪಾರ್ಟಿ ಡೆಮೋಕ್ರಸಿಯನ್ನ ಯಾರು ಬಿಲೀವ್ ಮಾಡ್ತಿದ್ರು ಅವರಿಗೆ ಅಲಾರ್ಮ್ ಮಾಡುವಂತೆ ಸುಪ್ರೀಂ ಕೋರ್ಟಿನ ಒಂದು ವರ್ಡಿಕ್ಟ್ ಬಂದಿದೆ ಅಂತ ಹೇಳಿ ಕೂಡ ತಿಳಿಸಿರ್ತಕ್ಕಂಥದ್ದು. ಅದನ್ನೇ ಮತ್ತೊಂದು ಆರ್ಟಿಕಲ್ ನಲ್ಲೂ ಕೂಡ ಕಾಣಬಹುದಾಗುತ್ತೆ. ಸುಪ್ರೀಂ ಕೋರ್ಟ್ ಆಫರ್ಸ್ ಅ ವೇ ಔಟ್ ಆಫ್ ಕಟ್ಮಂಡು ಪೊಲಿಟಿಕಲ್ ಇಂಪ್ಯಾಸೆ ಅನ್ನುವಂಥದ್ದು. ಈ ಒಂದು ವರ್ಡಿಕ್ಟ್ ಅನ್ನುವಂಥದ್ದು ಓಲಿ ಅವರ ಒನ್ ಅಪ್ಮೆನ್ಶಿಪ್ ಅಟೆಂಪ್ಟ್ ಏನಿತ್ತು ಅದಕ್ಕೆ ರಿಬ್ಯೂಕ್ ನ ರೂಪದಲ್ಲಿ, ಅಂದ್ರೆ ಅದಕ್ಕೆ ವಿರುದ್ಧವಾಗಿ ಬಂದಿರತಕ್ಕಂಥ ಒಂದು ವರ್ಡಿಕ್ಟ್ ಆಗಿದೆ. ಇದು ಒಂದು ರೀತಿಯಾಗಿ ಡ್ರಾಮ್ಯಾಟಿಕ್ ಆಗಿ ಬಂದಿರತಕ್ಕಂಥ ವರ್ಡಿಕ್ಟ್. ಇದು ಅನ್ಎಕ್ಸ್ಪೆಕ್ಟೆಡ್ ಅಂತ ಕೂಡ ಆರ್ಟಿಕಲ್ ತಿಳಿಸ್ತಾ ಇರತಕ್ಕಂಥದ್ದು. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.